ಏನಾಗ್ತಿದೆ? ಕೊಡಿ. ತುಂಬಾ ನೋಡ್ತಿದ್ಯಮ್ಮ. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಹೊರಗಡೆ ಯಾವ ಕಾರ್ಯದ ನೋಡು. ಸರಿ ಅನು, ಸ್ವಲ್ಪ ತಡ್ಕೊಪುಟ. ಎತ್ತಳು ಎತ್ತಳು ಕಂದ. ಚೂರು ಎತ್ತಳಮ್ಮ. ಎತ್ತಳು ಕಂದ. ಬಾನು ಸ್ವಲ್ಪ ಟ್ರೈ ಮಾಡು. ಎತ್ತಳು ಬಾ. ಹುಷಾರಮ್ಮ. ನಿಧಾನ 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 ಹೆಜ್ಜೆ ಇಡು. ಬಾಮ್ಮ. ಮದುವೆ ಆಗೋಕ್ಕಿಂತ ಮುಂಚೆ ನನ್ನ ಮತ್ತು ನಿನ್ನ ಗಂಡ ಲಕ್ಷ್ಮಣ್ ಮಧ್ಯೆ ಸ್ನೇಹದ ಸಲುಗೆ ಇತ್ತು. ಇತಿಮಿತಿ ಅಂತರದಲ್ಲಿ ನಾವಿಬ್ರು ಜೊತೆಲಿ ಒಂದಷ್ಟು ದಿನ ಓಡಾಡ್ಕೊಂಡಿದ್ದು ನಿಜ. ಆದರೆ ಈಗಲೂ ಅದನ್ನೇ ಮನಸ್ಸಲ್ಲಿಟ್ಕೊಂಡು ನೀನು ಕೊರಗಬೇಡ, ಲಕ್ಕಿ ಮನಸ್ಸಲ್ಲಿ ನೀನಲ್ಲದೆ ಬೇರೆ ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಿನ್ಗೆ ಹಾಗನ್ಸಿದ್ರೆ ಅವನ್ನ ನೀನು ತಿದ್ದಬೇಕು, ನಿನ್ನವನ್ನಾಗಿ ಮಾಡ್ಕೋಬೇಕು. ಒಂದು ಕಾಲದ ಸ್ನೇಹಿತ ಲಕ್ಷ್ಮಣ್ಣ ನನ್ನ ಗೆಳತಿ ಸಿಂಧುಗಾಗಿ ಸಂಪೂರ್ಣವಾಗಿ ಮರಿತೀನಿ. ಪದೇ ಪದೇ ಅನು ಬರ್ತಿರೋ ಲೆಟರೇ ಯಾಕೆ ನೆನಪಾಗ್ತಾ ಇದೆ? ಅವಳ ಉದ್ದೇಶ ಇದೇ ಆಗಿರಬೇಕು, ನನ್ನನ್ನು ಡಿಸ್ಟರ್ಬ್ ಮಾಡೋದು. ನಾನು ಸೋಲ್ಬಾರ್ದು. ಇಲ್ಲ, ನಾನು ಸೋಲಲ್ಲ. ಅದಕ್ಕೆ ಮಿಸ್ ಕಾಲ್. ಹಲೋ ಲಕ್ಷ್ಮಣ್. ಹಲೋ ಅದಕ್ಕೆ ನಿಮ್ ಮಿಸ್ ಕಾಲ್ ನೋಡ್ದೆ. ಫೋನ್ ಮಾಡಿದ್ರಾ? ಹೂನಪ್ಪ, ನಾನೇ ಮಾಡಿದ್ದು. ಏನಾಯ್ತು ಅದಕ್ಕೆ? ಲಕ್ಷ್ಮಣ್, ಇಲ್ಲೇನಾಯ್ತು ಅಂತ ಗೊತ್ತೇನೋ? ಏನಂತ ಹೇಳು, ಬ್ಯಾಡ್ ಲಕ್. ಅನು ಅವಳ ರೂಮಿಂದ ಆಚೆಗಡೆ ಬರ್ತಿದ್ಲ, ಹೇಳಿದ್ನಲ್ಲ ಬ್ಯಾಡ್ ಲಕ್ ಅಂತ. ಅದೇನಾಯ್ತು ಗೊತ್ತಿಲ್ಲ, ಕಾಲ್ ಜಾರಿ ತಪಕ್ಕಂತ ಬಿದ್ದೇ ಬಿಟ್ಲು. ಇಷ್ಟಕ್ಕೆ ಎದೆ ಹೊಡ್ಕೊಂಡಿರುತ್ತೆ. ಮೊದ್ಲೇ ಡುಮ್ಮಿ, ಬಿದ್ಲು ಅಂದ್ರೆ ಕೇಳ್ಬೇಕಾ, ಜೋರಾಗಿ ಕಿರ್ಚ್ಕೊಂಡ್ಬಿಟ್ಲು. ನಾವೆಲ್ಲ ಹೋಗಿ ನೋಡ್ತೀವಿ, ಪಾಪ ಹೇಳಕ್ ಆಗ್ಲಿಲ್ಲ ಲಕ್ಷ್ಮಣ್. ಆಮೇಲೆ ಅತ್ತೆ ಬಂದ್ರು, ಅಶ್ವಿನಿ ಬಂದ್ಲು. ಹೇಗೋ ಮಾಡಿ ಎಲ್ಲರೂ ಸೇರಿ ಅವಳನ್ನ ಕಾರ್ಗೆ ಹಾಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಈಗ ಇವನ್ ಹೆಸರು ಅರ್ಧ ನಿಂತಿರುತ್ತೆ. ಗಾಬರಿ ಆಯ್ತು ಲಕ್ಷ್ಮಣ್, ಅದಕ್ಕೆ ನಿನಗ್ ಫೋನ್ ಮಾಡಿದೆ. ಅದಕ್ಕೆ ಈಗ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಗೊತ್ತಾ? ಯಾವ ಹಾಸ್ಪಿಟಲ್ ಅಂತ ಗೊತ್ತಿಲ್ಲಪ್ಪ, ಕರ್ಕೊಂಡು ಹೋಗಿದ್ದಾರೆ. ಇಂಥ ಸಮಯದಲ್ಲಿ ನೀನ್ ಇರ್ಬೇಕಿತ್ತು. ಈ ಮನೇಲಿ ಪಾಪ ಅವಳಿಗೆ ಯಾರು ಇಲ್ಲ, ಆತ್ಮೀಯರಂತ ಇದ್ದಿದ್ದು ನೀನು ಒಬ್ನೇ. ಒಂದು ಬಿಂದು ಹುಳಿ ಬಿತ್ತು ಹಾಲಿಗೆ. ಹನಿಮೂನ್ ಕದಂ. ಪವಿತ್ರ ನಿಶ್ಚಯ ಏನಾಗಿತ್ತೋ ಅದೇ ಆಗ್ಲಿ.